ಗಣೇಶ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. मेरे प्यारे बच्चों, आज मैं 10वीं कक्षा के पाठ 9 ईमानदारों के सम्मेलन में पाठ कर रही हूँ। पहले पार्ट 1 वीडियो में इस पाठ का आधा किया था, उसको अपलोड किया था ना। आगे का पाठ अब मैं कर रही हूँ, ध्यान से देखो बच्चों। लोग जा चुके थे. ಸಮ್ಮೇಳನ ಮುಗಿಸ್ಕೊಂಡು ಜನರೆಲ್ಲ ಹೊರಟೋಗಿದ್ರು. ಮೇತಾ ಮುಖ್ಯ ಅತಿಥಿ, ನಾನು ಮುಖ್ಯ ಅತಿಥಿ ಆಗಿದ್ದೆ. ಮುಜಸೆ ಲೋಗ್ ಬಾತೆ ಕರ್ ರಹೆ ಥೆ, ಜನರು ಬಂದು ಎಲ್ಲರೂ ನನ್ನ ಜೊತೆ ಮಾತನ್ನು ಆಡ್ತಾ ಇದ್ರು. ಮೇ ಚಲ್ನೆ ಲಗ, ನಂತರ ನಾನು ಮುಗಿಸ್ಕೊಂಡು ಅಲ್ಲಿಂದ ಹೊರಟೋಕ್ಕೆ ಸಿದ್ಧನಾದೆ. ತೋ ಚಪ್ಪಲ್ ಪಹನೆ ಗಯ, ನಂತರ ನನ್ನ ಸ್ಲಿಪ್ಪರನ್ನು ಹಾಕೊಳ್ಳೋಕ್ಕೆ ಹೋದೆ. ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ, ಆದರೆ ಅಲ್ಲಿ ನನ್ನ ಸ್ಲಿಪ್ಪರು ಇರಲಿಲ್ಲ. ನಯಿ ಅವ್ರ ಅಚ್ಚಿ ಚಪ್ಪಲೆ ಥಿ, ಹೊಸದಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾನಿ ಚಪ್ಪಲೆ ಬಚ್ಚಿ ಥಿ, ಕೇವಲ ಒಂದು ಕಿತ್ತೋಗಿರೋ ಒಂದು ಜೋಡಿ ಸ್ಲಿಪ್ಪರ್ ಅಲ್ಲಿ ಇತ್ತು. ಮೇನೆ ಉನ್ಹೇ ಹಿ ಪಹನ್ ಲಿಯಾ, ನಾನು ಅದನ್ನೇ ಹಾಕೊಂಡೆ. यहाँ बात फैल गई कि मेरी नई चप्पलें कोई पहना गया है, ಈ ವಿಷಯ ಎಲ್ಲ ಕಡೆ ಹರಡ್ತು. ಏಕ್ ಇಮಾನ್ದಾರ್ ಡೆಲಿಕೇಟ್ ಮೇರೆ ಕಮ್ರೆ ಮೇ ಆಯೆ, ನೆಕ್ಸ್ಟ್ ದಿನ ಅಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನನ್ನ ರೂಮಿಗೆ ಬಂದರು. ಕೆಹನೆ ಲಗೆ, ಹೇಳಕ್ಕೆ ಶುರು ಮಾಡಿದ್ರು. ಕ್ಯಾ ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ, ನಿಮ್ಮ ಸ್ಲಿಪ್ಪರ್ ಯಾರು ಹಾಕೊಂಡು ಹೋಗ್ಬಿಟ್ರಾ ಅಂತ ಕೇಳಿದ್ರು. ಮೇನೆ ಕಹಾ, ನಾನು ಹೇಳಿದೆ, ಹಾಂ, ಇತನೇ ಬಡೆ ಜಾಲ್ಸೆ ಮೇ ಚಪ್ಪಲೆ ಕಿ ಅದಲಿ ಬದಲಿ ಹೋಯಿ ಜಾತಿ ಹೇ, ಇಷ್ಟೊಂದು ದೊಡ್ಡ ಗಲಾಟೆಯಲ್ಲಿ ಸ್ಲಿಪ್ಪರು ಅದಲಿ ಬದಲಿ ಅಂದರೆ ಉಲ್ಟಾ ಮಲ್ಟಾ ಆಗೋಗುತ್ತೆ. ಫಿರ್ ಮೇನೆ ಧ್ಯಾನ್ ಸೆ ದೇಖಾ, ಆ ಥರ ಹೇಳುವಾಗ ನಾನು ಗಮನವಿಟ್ಟು ಆ ವ್ಯಕ್ತಿಯನ್ನು ನೋಡ್ತಾ ಇದ್ದೆ. ಉನ್ಕೆ ಪಾವು ಮೇ ಮೇರಿ ಹಿ ಚಪ್ಪಲೆ ಥಿ, ಅವನ ಕಾಲಲ್ಲಿ ನನ್ನ ಸ್ಲಿಪ್ಪರೇ ಇತ್ತು. ವಹಾ ಬಿ ಮೇರೆ ಚಪ್ಪಲೆ ದೇಖ್ ರಹೆ ಥೆ, ಅವರು ಸಹ ನನ್ನ ಸ್ಲಿಪ್ಪರನ್ನು ನೋಡ್ತಾ ಇದ್ರು. ವೇ ಬಹುತ್ ಕರ್ಕೆ ಉನ್ಕಿ ಹಿ ಥಿ, ಪರ್ ವಹಾ ಬೇಹಿಚಕ್ ಮುಜೆ ಸಮझने ಲಗೆ, ಅಲ್ಲಿ ಬಂದಂತಹ ವ್ಯಕ್ತಿ ನನಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡಿದ್ರು. ದೇಖಿಯೇ, ನೋಡಿ, ಚಪ್ಪಲೆ ಏಕ್ ಜಾಗ ನಹಿ ಉತಾರ್ನಿ ಚಾಯೆ, ಸ್ಲಿಪ್ಪರನ್ನು ಯಾವಾಗಲೂ ಒಂದು ಕಡೆ ಬಿಡಬಾರ್ದು. ಏಕ್ ಚಪ್ಪಲ್ ಯಹ ಉತಾರಿಯೇ ತೋ ದೂಸರಿ 10 ಫೂಟ್ ದೂರಿ, ಒಂದು ಸ್ಲಿಪ್ಪರ್ ಇಲ್ಲಿ ಬಿಟ್ಟರೆ ಇನ್ನೊಂದು ಸ್ಲಿಪ್ಪರು 10 ಅಡಿ ದೂರದಲ್ಲಿ ಬಿಡಬೇಕು. ತಪ್ ಚಪ್ಪಲೆ ಚೋರಿ ನಹಿ ಹೋತಿ, ಯಾವಾಗ ಸ್ಲಿಪ್ಪರ್ ಕಳ್ಳತನ ಆಗೋದಿಲ್ಲ. ಏಕ್ ಹಿ ಜಗ ಜೋಡಿ ಹೋಗಿ ತೋ ಕೋಯ್ ಬಿ ಪಹನ್ ಲೇಗಾ, ಒಂದೇ ಕಡೆ ಜೋಡಿ ಬಿಟ್ಟಾಗ ಯಾರಾದರೂ ಹಾಕ್ಕೊಳ್ಬಿಡ್ತಾರೆ. ಮೇನೆ ಸಹಿ ಕಿಯಾತ, ನಾನು ಅದೇ ರೀತಿ ಮಾಡಿದ್ದೆ ಅಂತ ಅಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಹರಿಶಂಕರ್ ಪರಸಾಯಿಜಿ ಅವರಿಗೆ ಹೇಳ್ತಾ ಇದ್ರು. ಮೇ ದೇಖ್ ರಹಾ ತಾ ಕಿ ವಹಾ ಮೇರಿ ಹಿ ಚಪ್ಪಲೆ ಪೆಹನೆ ಹೇ ಅವ್ರು ಮುಜೆ ಸಮಜ ರಹೆ ಹೇ, ನಾನು ನೋಡ್ತಾ ಇದ್ದೆ ನನ್ನ ಸ್ಲಿಪ್ಪರ್ ಹಾಕೊಂಡು ನನಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ರು. ಮೇನೆ ಕಹಾ, ನಾನು ಹೇಳಿದೆ, ಕೋಯಿ ಬಾತ್ ನಹಿ, ಪರವಾಗಿಲ್ಲ ಬಿಡಿ, ಸುಬಹ ದೂಸರಿ ಖರೀದ್ ಲೂಂಗಾ, ಬೆಳಿಗ್ಗೆ ನಾನು ಇನ್ನೊಂದು ಬೇರೆ ತಗೊಳ್ತೀನಿ. ಆಪ್ಕಿ ಚಪ್ಪಲೆ ನಹಿ ಗೈ ಯಹಿ ಗನಿ, ಮತ್ತೆ ನಿಮ್ಮ ಸ್ಲಿಪ್ಪರ್ ಕಳೆದೋಗಿಲ್ಲಲ್ಲ, ಒಳ್ಳೇದಾಗಲಿ ಅಂತ ಹೇಳಿದ್ರು. ಫಿರ್ ಮೇನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಥಾ, ಹರಿಶಂಕರ್ ಪರ್ಸಾಯಿ ಅವರು ಒಳಗಡೆ ಹೋಗ್ಬಿಟ್ಟು ನೋಡ್ತಾರೆ, ಒಂದು ಬಿಸ್ತರು ಕಳ್ತನ ಆಗಿತ್ತು. ಮೇನೆ ಆಯೋಜನ ಕರ್ತಾವನ್ಸೆ ಪೂಚ, ಅಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ಕರೆದ್ಬಿಟ್ಟು ಕೇಳಿದೆ. ತೋ ಉನ್ಹೋನೆ ಜವಾಬ್ ದಿಯಾ, ಹೋಟೆಲ್ ವಾಲೋನೆ ಧುಲಾನೆ ಕೇಲೆ ಬೇಚ್ದಿ ಹೋಗಿ, ಹೋಟೆಲ್ನವರು ಅದನ್ನು ತೊಳೆಯೋದಕ್ಕೆ ಕಳಿಸಿರಬಹುದು. ದೂಸರಿ ಆಜಾಯಿಗಿ, ಬೇರೆ ದಿನೊಂದು ಕೊಡ್ತಾರೆ. ಪರ್ ದೂಸರಿ ಆಯಿ ನಹಿ, ಆದರೆ ಬೇರೆ ಬರಲಿಲ್ಲ. ದೂಸರೆ ದಿನ ಗೋಷ್ಠಿಕ ಶುರು ಹೋಗೈ, ನೆಕ್ಸ್ಟ್ ಡೇ ಮತ್ತೆ ಭಾಷಣ ಶುರುವಾಯಿತು. ರಾತ್ಕೋ ಗೋಷ್ಠಿಯಾಸೆ ಲೌಟ, ರಾತ್ರಿ ಭಾಷಣನ ಮುಗಿಸ್ಕೊಂಡು ನಾನು ವಾಪಸ್ಸು ಬಂದೆ. ದೇಖಾ ಕಿ ದೋ ಔರ್ ಚಾದರೆ ಗಾಯಬ್ ಹೇ, ತೀನೋ ಚಲಿ ಗೈ, ನೋಡಿದ್ರೆ ಇನ್ನೂ 2 ಬೆಡ್ಶೀಟ್ ಕಳೆದೋಗ್ಬಿಟ್ಟಿತ್ತು, 3 ಕಳೆದೋಯ್ತು. दूसरे दिन बैठक में जाने के लिए धूप का चश्मा खोजने लगे. ನಂತರ ನೆಕ್ಸ್ಟ್ ಡೇ ಮತ್ತೆ ಭಾಷಣಕ್ಕೆ ಹೋಗಬೇಕಾಗಿತ್ತು. ಆವಾಗ ಅವರೇನು ಮಾಡಿದ್ರು, ಧೂಪ್ ಕಾ ಚಶ್ಮಾ
ಕೂಲಿಂಗ್ ಗ್ಲಾಸನ್ನು ಹುಡುಕ್ತಾ ಇದ್ರು. ತೋ ನಹಿ ಮಿಲಾ, ಅದು ಸಿಗಲಿಲ್ಲ. ಶಾಮ್ ಕೋತಾ, ಸಂಜೆ ಹೊತ್ತು ಭಾಷಣ ಇತ್ತು. ಮೇನೆ ಏಕ್ ದೋ ಲೋಗೋನ್ ಸೆ ಕಹಾ, ಇಬ್ಬರು ಮೂರು ಜನ ಹೇಳಿದ್ರು. ತೋ ಬಾತ್ ಫೈಲ್ ಗಯಿ, ಅದು ಎಲ್ಲ ಕಡೆ ಹರಡ್ತು. ಇಸಿ ಸಮಯ ಬಗಲ್ ಕೆ ಕಮ್ರೆ ಮೇ ಹಲ್ಲಾ ಹೂವಾ, ಅದೇ ಸಮಯದಲ್ಲಿ ಪಕ್ಕದ ರೂಮಿನಲ್ಲಿ ಗಲಾಟೆ ಆಗ್ತಾ ಇತ್ತು. ಅರೆ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ನನ್ನ ಸೂಟ್ ಕೇಸು ಎಲ್ಲೋಯ್ತು. ಯಹಿ ತೋ ರಖಾತಾ, ಇಲ್ಲೇ ಇಟ್ಟಿದ್ನಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ. ಮೇನೆ ಪೂಛಾ, ಉಸ್ಮೆ ಪೈಸೆ ತೋ ನಹಿ ತಾ, ಅದರಲ್ಲಿ ಹಣ ಇರಲಿಲ್ವಾ. ಜವಾಬ್ ಮಿಲಾ, ಪೈಸೆ ತೋ ನಹಿ ತಾ, ಕಾಗಜ್ ತಾ, ಇಲ್ಲ ಹಣ ಇರಲಿಲ್ಲ, ಕೆಲವು ಕಾಗದಗಳು ಇದ್ವು ಅಂತ ಹೇಳ್ದ. ಮೇನೆ ಕಹಾ ತೋ ಮಿಲ್ ಜಾಯೇಗಾ, ಸಿಗುತ್ತೆ ಬಿಡಿ. ಮೇ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೇ ಬೈಠಕ್ ಮೇ ಪೌಂಚಾ, ಕೂಲಿಂಗ್ ಗ್ಲಾಸ್ ಹಾಕೊಳ್ಳದೇನೆ ನಾನು ಏನು ಮಾಡಿದೆ, ಭಾಷಣ ಮಾಡೋದಕ್ಕೆ ಹೊರಟೋದೆ. बैठक में 15 मिनट चाय की छुट्टी हुई, ಆ ಭಾಷಣ ಮುಗ್ದ ನಂತರ 15 ನಿಮಿಷ ಬ್ರೇಕ್ ಬಿಟ್ರು. ಲೋಗೋನಿ ಸಹಾನುಭೂತಿ ಪ್ರಕಟ್ ಕಿ, ಏಕ್ ಸಜ್ಜನ್ ಆಯೆ, ಅಲ್ಲೊಬ್ಬ ವ್ಯಕ್ತಿ ಬಂದ. ಕಹನೆ ಲಗೆ ಬಡೀ ಚೋರಿಯ ಹೋ ರಹಿ ಹೈ, ಎಷ್ಟೊಂದು ಕಳ್ತನ ಆಗ್ತಾ ಇದೆ ಅಲ್ವಾ. ದೇಖಿಯೇ ಆಪ್ಕಾ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯಾ, ನಿಮ್ಮ ಕೂಲಿಂಗ್ ಗ್ಲಾಸು ಸಹ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ದ. ಅಚ್ಚ ಬಚ್ಚೋ, यहाँ तक ख़त्म करती हूँ पार्ट. अगले का पार्ट 3 वीडियो में डालती हूँ, ध्यान से देख लेना. नोट्स बायो लिंक में देकर पढ़ लेना. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.